ಬೇರೆ ರೂಪದಲ್ಲಿ ನೋಡಾಕ ಬರುವುದಿಲ್ಲ. ಇಂದ್ರಿಯಗಳ ರೂಪದಲ್ಲಿ, ಆಮೇಲೆ ಮನೋರೂಪದಲ್ಲಿ ನೋಡ್ತೇವೆ. ಮನಸ್ಸಿನಿಂದನೂ ನೋಡ್ತೀವಿಲ್ಲೋ. ಇನ್ನು ಕೊನೆಯದು ಭಾವ ರೂಪದಲ್ಲಿ, ಅಹಂಕಾರ ರೂಪದಲ್ಲಿ ನೋಡ್ತೀವಿ. ಇಲ್ಲಿಗೆ ನಮ್ಮ ಜೀವನ ಮುಗೀತು. ಇಷ್ಟೇ ನಮ್ಮ ಜೀವನ. ಭವ ಅಂತಾರಲ್ಲ, ಇದಕ್ಕ ಅಹಂಕಾರದಿಂದ ಕೆಳಗಿರ್ತೇವಿ. ಇದು ಅಹಂಕಾರಕ್ಕ ತೋರೋದೆಲ್ಲ ಇಲ್ಲ. ಮನಸ್ಸು ಅಹಂಕಾರಕ್ಕ ತೋರೋದು, ಇಂದ್ರಿಯಗಳು ಅಹಂಕಾರಕ್ಕ ತೋರೋದು, ಜಗತ್ತು ಅಹಂಕಾರಕ್ಕ ತೋರೋದು. ಇವೆಲ್ಲ ತೋರ್ತಾವಂದ್ರೆ ಕಾಣಿಸ್ತಾವ, ನಾವು ನೋಡ್ತೇವೆ. ನಾವಂದ್ರೆ ಯಾರು ನೋಡೋರು? ನೋಡು ನೋಡು ನೀನೇ ಪರವೆನ್. ಹಿಂಗ ನೋಡ್ಬೇಡ. ಹಿಂಗ ನೋಡೋದು ಸಾಮಾನ್ಯವಾಗಿ ಎಲ್ಲರೂ ಭವಿಗಳು, ಲೋಕದವರೆಲ್ಲ ಹಿಂಗ ನೋಡ್ತಾರೆ. ಬಹಳ ಬಹಳ ತೀವ್ರವಾಗಿ ನೋಡ್ತಾರಂದ್ರ ಭಾವದಿಂದ ನೋಡ್ತಾರೆ. ಅಲ್ಲ, ಭಾವದಿಂದ ನೋಡೋರು ಅಂತಿಮ ಅವರು. ಭಾವದಿಂದ ನೋಡೋದಂದ್ರ ಅಲ್ಲಿ ದೇವರನ್ನ ನೋಡ್ತಾರೆ. ರಾಮಕೃಷ್ಣ ಪರಮಹಂಸರು ದೇವಿ ನೋಡಿ, ಅದು ಭಾವದಲ್ಲಿ. ಪ್ರತ್ಯಕ್ಷ ಅಂದ್ರು ಭಾವದಲ್ಲಿ ಪ್ರತ್ಯಕ್ಷ ಆಗಿದ್ದು, ಇಂದ್ರಿಯಗಳಲ್ಲಿ ಪ್ರತ್ಯಕ್ಷ ಅನಿಸುತ್ತೆ, ಇರೋದಿಲ್ಲ. ಈಗ ರಾಮಕೃಷ್ಣ ಪರಮಹಂಸರು ಎಚ್ಚರದಲ್ಲಿ ನೋಡ್ತಿದ್ರು ದೇವಿನಲ್ಲ. ಮಲ್ಕೊಂಡಾಗ ಏನ್ ನೋಡ್ತಾರ? ಮಲ್ಕೊಂಡಾಗ ದೇವಿ ಕಾಣಿಸ್ತಿರ್ತಾಳ? ಹೆಂಗ್ ಸಾಧ್ಯ ಐತಿ? ಸಾಧ್ಯ ಇಲ್ಲ. ಯಾವುದನ್ನ ನೋಡ್ಬೇಕಾದ್ರೆ ಇಂದ್ರಿಯಗಳು ಬೇಕು ಹೊರಗಿಂದು. ಒಳಗ ಮನಸ್ಸಿನಿಂದ ನೋಡ್ತಿರ್ತೇವೆ. ಮನಸ್ಸಿನಿಂದ ನೋಡೋರು ಬಹಳ ಜನ ಹೆಚ್ಚು ಕಡಿಮೆ ಅವರೇ ಇರೋದು. ಇನ್ನ ಕೆಲವರು ಸಾಧನಾ ಮೂಲಕ ಭಾವನೆಯಿಂದ ನೋಡ್ತಾರೆ. ಭಾವನೆಯಿಂದ ಅವರೇ ಹಂಗ ಭಾವಿಸಿರ್ತಾರ. ಕೃಷ್ಣನ್ ಭಾವಿಸ್ತಾರ, ಕೃಷ್ಣನ್ ನೋಡಿದ್ವಿ ಅಂತಾರೆ. ಅದು ಭಾವದಲ್ಲಿ ಕಂಡ ದೇವರು. ಇಂದ್ರಿಯ ಪ್ರತ್ಯಕ್ಷ ಅಲ್ಲದು. ಅವ್ರಿಗೇನು ತಿರುಗೇ ಕಂಡಂಗ ಆಗ್ತಾನ. ರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ಅವ್ರ ಶಿಷ್ಯರೆಲ್ಲ ಹಿಂಗಂತಾರಲ್ಲ. ಕೃಷ್ಣನ್ ಜೊತೆಗೆ ಆಡ್ತಾಳಲ್ಲ ಒಮ್ಮ, ಎಲ್ಲ ಯಾರವಮ್ಮ ಬೂಡ್ ಆಡ್ತಾಳ, ಮಾತಾಡ್ತಾಳೆ, ಅವನಿಗೆ ಉಣಿಸ್ತಾಳೆ, ತಿನ್ನಿಸ್ತಾಳೆ. ನಮ್ಮೇನ್ ಸಿನಿಮಾಗಳು ಬೇಕಾದಷ್ಟು ಬಂದಾವ. ಕೃಷ್ಣನ್ ಜೋಡಿಗೆ ಆಡಿದ ಸಿನಿಮಾಗಳು ಬೇಕಾದಷ್ಟು ಇಲ್ವಾ? ಅದೇ ಇವು ಏನು ಭಾವ ಪ್ರತ್ಯಕ್ಷ. ಅವ್ರಿಗೆ ಕಾಣೋದು ನಮಗ್ ಕಾಣೋದಿಲ್ಲ. ಕಾಣಿಸುತ್ತೆ? ನಮಗ್ ಕಾಣೋದಿಲ್ಲ. ಇದು ಭಾವ ಪ್ರತ್ಯಕ್ಷ. ಇನ್ನೊಂದಿದೆ, ಅದು ಭಾವದ್ದು ಅಲ್ಲ, ಮನಸ್ಸಿಂದೂ ಅಲ್ಲ, ಇಂದ್ರಿಯಗಳದ್ದು ಅಲ್ಲ. ಬಹಳ ಜನ ಏನು ಮಹಾಪುರುಷರು ಅನಿಸ್ಕೊಂಡಾರ, ಅವರೆಲ್ಲರೂ ಬಹಳ ಜನ ಅವರು ಭಾವದಲ್ಲಿ ಕಂಡಾರ. ಎಷ್ಟು ಕಂಡಾರ? ಪ್ರತ್ಯಕ್ಷ ಕಂಡಾರ ನಮ್ಮ ಭಾವದಲ್ಲಿ. ಈಗ ಬಹಳ ದೊಡ್ಡ ಮೂರ್ತಿಗಳನ್ನ ಮಾಡೋದಿಲ್ಲ. ಮೂರ್ತಿಗಳನ್ನ ಮಾಡ್ತಾರಲ್ಲ ದೊಡ್ಡ ಇಲ್ಲ. ಮೋದಿಯವರು ಬಂದಿರ್ತಾರಲ್ಲ ಜಗ್ಗಿ ವಾಸುದೇವರ ಇದನ್ನ ಮಾಡೋದಕ್ಕೆ, ಉದ್ಘಾಟನಾ ಮಾಡೋದಕ್ಕೆ. ಯಾವ ದೇವರದು? ಈಶ್ವರ, ಶಿವ, ಈಶ್ವರ. ಅವ್ರು ಹಿಂಗಲ್ಲ, ಏನೋ ಶಿವ ಅಂತಾರ ಅವ್ರು. ಆದಿಯೋಗಿ. ಆದಿಯೋಗಿ. ಅವ್ರಿಗೆ ಅದು ಪ್ರತ್ಯಕ್ಷ. ಅದಕ್ಕೆ ಅವ್ರು ಎರಡು ಕಡೆ ಮಾಡಿದ್ರೆ ಒಂದ ಕಡೆ ಅಲ್ಲ ಅಂತ ಹೇಳಿ ಮಾಡೋದಿಲ್ಲ. ಇವೆಲ್ಲ ಭಾವ ಪ್ರತ್ಯಕ್ಷ, ಸಾಕ್ಷಾತ್ ಪ್ರತ್ಯಕ್ಷ ಅಲ್ಲ. ಅವು ಹಂಗ ಅನ್ಸ್ಕೊಂಡಿರ್ತಾರ. ಅದು ನಮಗ ಸಾಕ್ಷಾತ್ ನೋಡಿದೀವಿ ಅನ್ಕೊಂಡಿರ್ತಾರ, ಆದ್ರೆ ಸಾಕ್ಷಾತ್ ಇಲ್ಲ. ಸಾಕ್ಷಾತ್ ಪ್ರತ್ಯಕ್ಷ ಅಂದು ಭಾವ ಪ್ರತ್ಯಕ್ಷವೇ. ಅದರಲ್ಲಿ ನಮ್ಮ ರಾಮಕೃಷ್ಣ ಪರಮಹಂಸರು ಸುಪ್ರೀಂ ಅಲ್ಲ. ವಿವೇಕಾನಂದರಿಗೂ ಹೇಳಿದರಲ್ಲ, ಹೋಗು ನೀ ದೇವಿ ಕೇಳು. ದೇವಿಯನ್ನ ಹೆಂಗ್ ಕಾಣೋದು? ಕಣ್ಣಿನಿಂದನ? ಯಾತ್ರಿಂದ? ಭಾವದಿಂದ ಕಾಣ್ತಾರೆ. ಭಾವದಲ್ಲಿ ಅಷ್ಟು ಗಟ್ಟಿಗೊಂಡಿರ್ತದ.
ಧ್ಯಾನ ಮಾಡಿ 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 ಬಹಳ ಸಲ ಮಹಾತ್ಮರು ಹೇಳ್ತಾರ, ರಮಣ ಮಹರ್ಷಿಗಳು ಹೇಳ್ತಾರ, ಅವರ ಭಾವವೇ ಗಟ್ಟಿಗೊಂಡವ್ರಿಗೆ ತೋರ್ತದ. ಏನು ಹೊರಗಿಂದ ದೇವರು ಬರೋದಿಲ್ಲ. ಅವ್ರು ಹೇಳೋದು ಇವ್ರೇನು ಧ್ಯಾನ ಮಾಡಿರ್ತಾರ, ಯಾವ್ದನ್ನ ಅನುಷ್ಠಾನ ಮಾಡಿರ್ತಾರ, ಹಗಲಿರುಳು ಧ್ಯಾನಿಸಿರ್ತಾರ, ಅದು ಗಟ್ಟಿಗೊಂಡವ್ರಿಗೆ ಹಂಗ ಕಾಣಿಸ್ತದ. ಇದು ನೈಜ ದೇವರು ಅಲ್ಲ. ಏನು ಬ್ರಹ್ಮ ಅಂತೀವಿ ಹಂಗಲ್ಲ, ಅದು ಭಾವಾತೀತ. ಅವರೆಲ್ಲರೂ ಪೂಜ್ಯರೇ. ಈಗ ಹೆಚ್ಚು ಕಡಿಮೆ ಅವ್ರನ್ನೇ ನಾವು ಪೂಜಿಸ್ತೀವಲ್ಲ, ಭಾವದಲ್ಲಿ ಕಂಡವ್ರನ್ನ. ಇಲ್ಲ, ರಾಮಕೃಷ್ಣ ಪರಮಹಂಸರನ್ನು ನಾವು ಅಷ್ಟು ಗೌರವಿಸ್ತೀವಿ, ಪೂಜಿಸ್ತೀವಿ. ಅವ್ರ ಅವತಾರಿ ಪುರುಷರಂತ ಹೇಳ್ತೇವೆ. ಅವ್ರು ಇದರಲ್ಲೇ ಕಂಡಿದ್ದು. ಅರ್ಥ ಆಗ್ತದ? ಈಗ ಇದು ದೇವರು ಅಂತ ಐತಲ್ಲ, ಸತ್ಯ ದೇವರು, ಅದನ್ನು ನೋಡೋದು ರೀತಿ ಬೇರೆ. ಈಗ ಕಣ್ಣಿನಿಂದ ನೋಡಾಕ ಬರುವುದಿಲ್ಲ ದೇವರನ್ನ, ಮನಸ್ಸಿನಿಂದ ಭಾವಸಾಕ್ ಬರುವುದಿಲ್ಲ, ಭಾವದಿಂದನೂ ಭಾವಸಾಕ್ ಬರುವುದಿಲ್ಲ. ಯಾಕ? ಅದರ ಹೆಸರೇ ಭಾವಾತೀತ. ಭಾವಾತೀತ ಅಲ್ಲ, ಭಾವಾತೀತ ವಸ್ತುವನ್ನ ಭಾವದಿಂದ ಹೆಂಗೆ ಗ್ರಹಿಸೋದು? ಹೇಗೆ ಗ್ರಹಿಸೋದು? ನಾವು ಎಲ್ಲ ಧ್ಯಾನ ಮಾಡ್ತೇವೆ. ಗುರುಗಳು ನಮಗ ಆದರ್ಶ, ಗುರುಗಳೇ ಸರ್ವಸ್ವ ಅಲ್ಲ. ಇವರಿಗೆ ಅಧ್ಯಾತ್ಮ ಸಾಧಕರು ಇರ್ತಾರಲ್ಲ, ಅಧ್ಯಾತ್ಮ ಸಾಧಕರಂತ ಇರ್ತಾರೆ. ಅವ್ರವರೇ ಭಾವಿಸಿಕೊಂಡದ್ದು ಬೇರೆ. ಅವರು ಜ್ಞಾನನಿಷ್ಠರು ಇರ್ತಾರೆ, ಸತ್ಯವನ್ನು ತಾವೇ ಅನುಭವಿಸ್ಬೇಕು ಅನ್ನೋರು ಇರ್ತಾರೆ. ಬಹಳ ಜನ ಅವರೇ ಮುಮುಕ್ಷುಗಳು, ಬಹಳ ಅಪರೂಪ ಅವರು. ಅವ್ರಿಗಿದು ಬೋಧೆ, ಮುಮುಕ್ಷುಗಳಿಗೆ ಇದು ಬೋಧೆ, ಭಾವಿಕರಿಗೆ ಮತ್ತೊಂದಿನ ಕಲ್ಪನಾ ಮಾಡೋರಿಗೆಲ್ಲ. ಎಷ್ಟೋ ಹೇಳ್ತಾರೆ ನಮಗ್ ಹಿಂಗ್ ಕಣ್ತು ಹಂಗ್ ಕಾಣ್ತು, ಅವೆಲ್ಲ ಕಂಡಿದ್ದು ನಿನ್ನ ಭಾವಕ್ಕೆ ಕಂಡಿದ್ದು, ನಿನ್ನ ಮನಸ್ಸಿಗೆ ಕಂಡಿದ್ದು. ಮನಸ್ಸು ಭಾವ ಹೆಚ್ಚು ಕಡಿಮೆ ಒಂದೇ. ಗೊತ್ತಾಯ್ತಾ? ಪಕ್ಕಾ ತಿಳ್ಕೊಂಡಿರ್ಬೇಕು. ಅವು ಯಾವೂ ಸತ್ಯ ಅಲ್ಲ. ಒಂದೊಂದ್ಸಲ ನಮಗೂ ಅನಿಸ್ಬೋದು ಏನೋ ಕಂಡಂಗ. ಇವ್ರಿಗಂತೂ ಬಹಳ ಕಾಣಿಸ್ತಿರ್ತಾವ, ನಾದ ಬಿಂದು ಕಲೆ ಹಂಗ ವಾಕ್ಯ. ಪವಿತ್ರ ಮನಸ್ಸಿನಲ್ಲಿ ಅವು ಕಾಣಿಸ್ತಾವ. ನಾದ ಬಿಂದು ಕಲೆ ಅನ್ನೋದಲ್ಲ, ನಾದ ಕೇಳ್ತದ ಅಂತ ಹೇಳ್ತಾರೆ. ರೂಪಗಳು ಕಾಣುವುದು ಬಹಳ ಅಪರೂಪ. ರೂಪಗಳನ್ನ ಅವರು ಮೈಗೂಡಿಸಿಕೊಂಡಿರ್ತಾರೆ ಮೊದಲ ಭಾವದಲ್ಲಿ. ಬಹಳ ಧ್ಯಾನ ಮಾಡಿ ನಾವು ಭಾವದಲ್ಲಿ ಮತ್ತೆ ಬ್ರಹ್ಮಜ್ಞಾನ ಆಗ್ಬೇಕಲ್ಲ ನಮಗೆ. ನಾವು ಬ್ರಹ್ಮಜ್ಞಾನಿಗಳಾಗ್ಬೇಕಲ್ಲ, ಅದಕ್ಕೆ ನಾವು ಗುರುಗಳನ್ನ, ಯಾಕೆ ಅದ್ರ ಅಧಿಪತಿ ಅವರೇ, ನಮ್ಮನ್ನು ದಾಟ್ಸೋರು ಅವರೇ. ಅಹಂಕಾರದಿಂದ ದಾಟೋದು, ಭಾವಾತೀತ ಆಗೋದು ಸಾಮಾನ್ಯವಲ್ಲ. ಪರಮಾತ್ಮ ಭಾವಾತೀತ. ನೀವು ಹೋದ್ರೆ ಇನ್ನೇನೈತೆ ಅಲ್ಲಿ? ಪರಮಾತ್ಮ ಬಿಟ್ಟರೆ ಬೇರೆ ಏನೂ ಇಲ್ಲ. ಭಾವವನ್ನ ದಾಟಿದ್ರೆ ಅಹಂಭಾವವೇ ಮೂಲ. ಅಹಂಭಾವ ಎರಡೂ ಕಡೆ ಐತದು, ಜೀವಂತವಾಗಿ ಇರ್ತಕ್ಕದು. ಏನು ಮಾಡಿದರೂ ಹೋಗೋದಿಲ್ಲ ಅದು. ಏನು ಮಾಡಿದ್ರು ಎಷ್ಟೇ ಪ್ರಾಮಾಣಿಕರಿದ್ರು ಮತ್ತೆ ಇರ್ತಾರೆ. ಗೊತ್ತಾಗತ್ತ? ಸಾಧಕರಿಗೆ ಇದು ಅಮೃತ ಅನಿಸುತ್ತೆ. ಏನು ಮಾಡಿದ್ರು ಮತ್ತ ಬದುಕೋದು, ಮತ್ತ ಜನ್ಮ ತೋಡೋದು. ಜನ್ಮ ತೋಡೋದು ಅಂದ್ರೆ ಬದುಕೋದು. ಮತ್ತೇನೇನಿರ್ತದ? ಯಾವ ಜನ್ಮರ ಆಗ್ಲಿ, ಸೂಕ್ಷ್ಮ ಜನ್ಮ ಆಗ್ಲಿ, ಕಾರಣ ಜನ್ಮ ಆಗ್ಲಿ, ಇನ್ನು ಕೆಲವು ಯಾವ ಎರಡು ಶರೀರಗಳದಾವು ಅಂತ ಹೇಳ್ತಾನೆ. ಅತಿವಾಹಿಕ, ಮತ್ತೊಂದೇನು ಯಾತನಾಮಯ ಶರೀರ. ಯಾತನಾಮಯ ಶರೀರ ನರಕಕ್ಕೆ ಹೋಗ್ತದಲ್ಲ, ಅದು ಯಾತನಾಮಯ ಶರೀರ ಅಂತೆ. ಇಲ್ಲಿ ಸ್ವರ್ಗಕ್ಕೆ ಹೋಗ್ತಾರಲ್ಲ ಅವ್ರ್ಯಾರು? ಅತಿವಾಹಿಕ. ಅದು ಒಂದು ಶರೀರ ರೆಡಿ ಆಗ್ತದ, ಇವನ ಸಾಧನೆಯಿಂದ ಮತ್ ಬೇರೆ ಅಲ್ಲ. ಆಗಿ ಅವರು ಸತ್ತ ಮೇಲೆ ಅಲ್ಲಿ ಹೋಗ್ತಾರೆ, ಅವ್ರಿಗೆ ಅದು ಅನುಭವ ಬರ್ತದೆ. ಸ್ವರ್ಗಕ್ಕೆ ಬಂದೇನೆ ಈಗ ಅಂತ, ನರಕಕ್ಕೆ ಬಂದೇನನ್ನವನಿಗೂ ಆಗ್ತದೆ. ಆ ಶರೀರಗಳು ಬೇರೆ, ಈ ಸ್ಥೂಲ ಶರೀರ ಅಲ್ಲ. ಈ ಮೂರೂ ಶರೀರಗಳು ಅಲ್ಲ ಪರಮಾತ್ಮ.
ಶರೀರವೇ ಅಲ್ಲ ಅಂತ ಅನುಭವ ನೋಡೋದಕ್ಕೆ ಬಹಳ ಸರಳ ಉಪಾಯ ಹೇಳ್ತಾನೆ. ಏನೂ ಮಾಡಬೇಡ, ಬರೇ ನೋಡು ನೋಡು. ನೀ ಉಳಿತೀಯ, ಅವು ಹೋಗ್ತಾವ, ಅವು ಇರ್ತಾವೂ ಇರುದಿಲ್ಲ, ನೀ ಮಾತ್ರ ಇರ್ತಿ. ಇದು ಅಸ್ತಿತ್ವ ಅಂತ ಐತಲ್ಲಿ. ಈಗ ಸದ್ರೂ ಕೇಳಾಕತ್ಯಾರ, ನೀ ಇರ್ತಿ. ನೀನಂದ ಕೂಡಲೇ ನಮಗ ಮನಸ್ಸು ಅಭ್ಯಾಸ ಆಗಿಬಿಟ್ಟೈತಿ, ಬುದ್ಧಿ ಅಭ್ಯಾಸ ಆಗಿಬಿಟ್ಟೈತಿ, ಅಹಂಕಾರ ಅಭ್ಯಾಸ ಆಗಿಬಿಟ್ಟೈತಿ. ಇದು ನಿತ್ಯ ಕೇಳಿ ಕೇಳಿ ಅಭ್ಯಾಸವನ್ನ ಕಡಿಮೆ ಮಾಡಬೇಕು. ಕಡಿಮೆ ಮಾಡೋದು ಎಲ್ಲಿಗೆ, ಎಷ್ಟು ಕಡಿಮೆ ಮಾಡೋದು ಇಲ್ಲ ಇಲ್ಲ. ಏನು ಆ ಭಾವನೆ ಇಲ್ದಂಗಾಯ್ತು ಅಂದ್ರೆ ಅದು ಏನಾಗ್ತದೆ, ದೇವರ ಅನುಭವ ಬರುತ್ತದ. ದೇವರ ಅನುಭವ ಈ ನಾನಿರೋ ತನಕ ಬರುವುದೇ ಇಲ್ಲ. ನಾನು ಅತಿ ಸೂಕ್ಷ್ಮ ಅತಿ ಸೂಕ್ಷ್ಮ ಅತಿ ಸೂಕ್ಷ್ಮ ಕೊಂತ ಹೋಗ್ತದೆ ಈ ಸಾಧನೆಯಿಂದ. ಎಷ್ಟು ಸೂಕ್ಷ್ಮ ಆಕತಿ ಅಂದ್ರೆ ಅದು ಇಲ್ಲ ಇಲ್ಲ ಅನ್ನಿಸ್ತದ. ಈಗ ನೀವು ನೋಡೋದ ಒಂದು ಅಭ್ಯಾಸ ಮಾಡಿದ್ರೆ ಅದು ಇಲ್ದಂಗ ಆಕತಿ. ಯಾವುದು? ನಾನು ಗುರುಗಳಿಂದ ಅದನ್ನ ಕೇಳಬೇಕು, ಗುರುಭಕ್ತಿಯಿಂದ ನಾವು ಅದನ್ನ ಅನುಭವಿಸ್ಬೇಕು ಅಂತ ಇರಬೇಕು. ಇಲ್ಲಿ ಮಧ್ಯದಲ್ಲಿ, ಸಾಧನಾ ಮಧ್ಯದಲ್ಲಿ ಬಹಳ ಏನ್ ಬರ್ತಾವು, ಏನಂತಾರ ಊಟ? ಸಂಶಯ. ಆ ಸಂಶಯ ಅಲ್ಲ, ಸಂಶಯ ಅಲ್ಲ, ಬಾಳೆ ಆಸೆಗಳು ಬರ್ತಾವ, ಬಹಳ ಇವು ಬರ್ತಾವ. ಏನು? ಅಣಿಮಾದಿ ಅಷ್ಟ ಸಿದ್ಧಿಗಳು, ಮತ್ ಯಾವ್ದಾದ್ರು ಮೂರ್ತಿಗಳು, ದೇವತೆಗಳು ಬರ್ತಾರೆ, ಪ್ರತ್ಯಕ್ಷ ಆಗ್ತಾರೆ. ಅವ್ ತಗೊಂಡ್ ಏನ್ ಮಾಡೋದು? ಅನ್ಸೋದಿಲ್ಲ. ಜ್ಞಾನದವ್ರಿಗೆ ಅದು ಅನಿಸ್ತದ. ತಗೊಂಡ್ ಏನ್ ಮಾಡೋದು? ಅವಮ್ಮನ್ನ ಬಂದ್ ನಿಂತಾಳ, ಏನ್ ಮಾಡೋನು? ಅಡಿಗೆ ಮಾಡಿಕೊಡು ಅಂತ ಹೇಳ. ದೇವಿ ಇರುದು ಅದಕ್ಕೆ ಮನೆ ಸ್ವಚ್ಛ ಮಾಡಿ ಅಡಿಗೆ ಮಾಡಕ. ಅದನ್ನ ಬಹಳ ಪೂಜ್ಯತೆಗೆ ಏರ್ಸ್ಬಿಟ್ಟಿರ್ತಾರ. ಅಡಿಗೆ ಮಾಡೋಳು ಅಲ್ಲವಳು, ಬರೇ ವರ ಕೊಡವಳು. ಇವನ ಭ್ರಮೆ ಅದು. ದೇವರ ಹಂಗಿರೋದಿಲ್ಲ. ದೇವರು ಬ್ರಹ್ಮ, ದೇವರಂದ್ರ ಬ್ರಹ್ಮ, ಬ್ರಹ್ಮ ಅಂದ್ರ ದೇವರು. ಇಲ್ಲಿ ಯಾವುದೂ ದೇವರಲ್ಲ, ಯಾವುದೂ ಅದನ್ನ ಮುಟ್ಟಿಲ್ಲ. ಅಂತ ವಸ್ತು ನೀ ನದಿ ಅಂತ ತೋರಿಸ್ತಾರಲ್ಲ, ಎಷ್ಟು ಸೌಭಾಗ್ಯ ನಮ್ದು. ಎಲ್ಲ ಸಾಧನೆಗಳ ಅಂತಿಮ ಇದು. ಅದಕ್ಕೆ ಅವ್ರು ಎಷ್ಟು ಜನ ಎಷ್ಟು ದೇವಿ ಕಂಡು ಏನ್ ಮಾಡ್ತಾರ? ಕಂಡು ಆ ಅಮ್ಮನಿಗೇನು ಊಟ ಕೊಡ್ಕೊಂಡು ತಾವು ಊಟ ಮಾಡ್ಕೊಂಡು ಹೋಗ್ತಾರ. ಆ ಪಂಢರಪುರದಲ್ಲಿ ಇತ್ತು ಅಂತ ಹೇಳ್ತಾರ ನಾಮದೇವರು. ಬಹಳ ಆಶ್ಚರ್ಯ. ಆ ಪರಮಾತ್ಮನ ಜೊತೆ ಪಗಡಿ ಆಡ್ತೀನಿ, ಟೈಮ್ ಆಗುತ್ತೆ. ಪಗಡಿ ಯಾರು ಆಡ್ತಾರೋ, ಪಗಡಿ ಆಡೋರು ಯಾರು? ಟೈಮ್ ಹೋಗ್ಲಿ ಅಂತಲ್ಲ. ಇದೇನ ಗಂಧಗಿಟ್ಟು ಮಾಡ್ತಿದ್ವಿ ನಾವ್, ಯಾವ್ದಾವ್ದು ಆಡ್ತಿದ್ವಿ. ಅವೆಲ್ಲ ಏನು? ಟೈಮ್ ಹೋಗುದು. ಇನ್ನೆದಕ್ಕ? ಇವಾಗ ಟೈಮ್ ಹೋಗುವಲ್ದ. ಯಾರಿಗೆ? ಕೃಷ್ಣನಿಗೂ ಟೈಮ್ ಹೋಗುವಲ್ದು, ನಾಮದೇವನಿಗೂ ಟೈಮ್ ಹೋಗುವಲ್ದು. ಅದಕ್ಕೆ ಅವ್ನು ಪಗಡಿ ಆಡ್ಕೊಂತ ಇದ್ರ ಅಂತ ಹೇಳ್ತಾರ ಅದರಲ್ಲಿ. ಆಮೇಲೆ ಇದು ದೇವರಲ್ಲ, ನೀನು ಕಂಡ ದೇವರು ದೇವರಲ್ಲ. ಅವಾಗ ದೇವರನ್ನಂತ. ಹೌದು, ಅವ್ರು ಹೇಳೋದು ಸರಿ ಐತಿ. ನಾನು ನಿನ್ನ ಕಂಡ ದೇವರು ಹೌದು, ಆದ್ರೆ ನಾನು ದೇವರ. ಸತ್ಯ ದೇವರೊಂದು ಬೇರೆ. ಅದನ್ನ ಈ ನೋಡಿದ್ರೆ ಬರ್ತದೆ. ನೋಡೋದ್ರಿಂದ ಬರ್ತದ. ಜ್ಞಾನದಿಂದ ನೋಡಿದರೆ ಎಲ್ಲವೂ ಬರ್ತದ. ಜ್ಞಾನ ನೋಟ ಅಂತ ಒಂದೈತಿ. ಏನು? ಈಗ ನಾ ಹೇಳ್ತೀನಲ್ಲ, ಇವು ಚರ್ಮ ಚಕ್ಷುಗಳು, ಜೀವ ಚಕ್ಷುಗಳು. ಈಗ ಸದ್ಯ ನಮಗ ಬಹಳ ಪ್ರಬಲವಾದಂತ ಮಾಧ್ಯಮ ಅಂದ್ರೆ ಮನಸ್ಸು. ಏನ್ ನೋಡ್ತತೆ ಅದು, ಏನ್ ನೋಡ್ತತೆ ಅದು, ಏನ್ ನೋಡ್ತತಿ? ಎಲ್ಲರ ಒಳಗ್ ಹೋಗ್ತೇನೆಲ್ಲ ಮಾಡ್ತಾರ ಅಂತ ನೋಡ್ತತಿ, ತಾನೇ ಕಲ್ಪಿಸ್ತತಿ. ಅಲ್ಲ, ಅವ್ರೇನ್ ತಿಳ್ಕೊಂಡಿರ್ಬೋದು? ತಾನೇ ಹೇಳೋದು, ತಾನೇ ಮಾಡೋದು. ಒಳ ಹೋಗ್ತತಿ, ಎಲ್ಲಾ ಮಾಡ್ತತಿ. ಅದು ಮನಸ್ಸಿನ ಕಣ್ಣು. ಅದು ಬುದ್ಧಿ ಅಂತೂ ಇನ್ನೂ ಅದ್ಭುತ. ಶಾಸ್ತ್ರಕ್ಕ ಬುದ್ಧಿ ಬಹಳ ಚುರುಕಿದ್ರೆ ಶಾಸ್ತ್ರ ಬರ್ತಾವ, ಶಾಸ್ತ್ರಗಳು ಪ್ರಕಟ ಆಗ್ತಾವ, ಹೊಳಿತಾವ. ಶಾಸ್ತ್ರ ಹೊಳೆಯೋದೇನು ಸಾಮಾನ್ಯ ಅಲ್ಲ. ಆದ್ರೆ ಅವು ಕೂಡ ಶಾಸ್ತ್ರದಲ್ಲೇ ಕುಟ್ಟಕತ್ತದು. ಮನಸ್ಸು ಅದರ ಮೇಲೆ ಅತಿಯಾದ ಪ್ರೀತಿಯಿಂದ ಬರೀ ಅದನ್ನೇ ಅದನ್ನೇ ಅದನ್ನೇ
ಯಾರಾದ್ರೂ ಅದನ್ನ ಬಿಟ್ಟು ಹೇಳಿದ್ರೆ ಮತ್ತೆ ಓಡ್ ಹೋಗತ್ತೆ. ನೋಡಿ ಹಿಂಗಲ್ಲ, ಅದು ಹಿಂಗಲ್ಲ. ಎಷ್ಟು ಅದ್ಭುತ ಇರಬಹುದು ಶಾಸ್ತ್ರ, ಬಹಳ ಅದ್ಭುತ. ಅದಕ್ಕೆ ಶಾಸ್ತ್ರ ಬಂಧನ, ಅದೇ ಬಂಧನ ಆಕತೆ ಅಂತ. ಯಾಕದನ್ನೆಲ್ಲ ದಾಡಿ ಅದನ್ನೆಲ್ಲ ಅರಿಯವನು ನಾನು, ಶಾಸ್ತ್ರವನ್ನ ಬಲ್ಲವನು ನಾನು ಅಧ್ಯಯನ ಮಾಡ್ತೀನಿ, ಅಧ್ಯಯನ ಮಾಡ್ತೇನೆ, ಅನುಸಂಧಾನ ಮಾಡ್ತೀನಿ, ಅದನ್ನ ಜ್ಞಾಪಕದಲ್ಲಿ ಇಟ್ಕೋತೀನಿ. ಜ್ಞಾಪಕ ಶಕ್ತಿ ಬಹಳ ದೊಡ್ಡದು, ಭಾರಿ ದೊಡ್ಡದು, ಎಲ್ಲರಿಗೂ ಇರ್ತದೆ. ಅದನ್ನ ಹೆಚ್ಚು ಮಾಡಿಕೊಳ್ಳೋರು ಕೆಲವರು ಇರ್ತಾರ, ಕೆಲವರಿಗೆ ಅದು ಬೇಕಾಗೇ ಇಲ್ಲ. ನೆನಪಿ ಶಕ್ತಿ ತಗೊಂಡು ಏನ್ ಮಾಡೋನು ಅನ್ನೋರು ಅದಾರ. ಇಲ್ಲ, ನಮ್ಮ ಗುರುಗಳಿಗೆ ನೆನಪಿ ಏನು ಪ್ರಬಲವಾಗಿತ್ತದು, ಅಸಾಮಾನ್ಯ. ಅದಕ್ಕದು ಹೆಂಗ ಬರ್ತೈತಿ ಅಂತ ಅವ್ರಿಗೆ ಕೇಳಿದೆ ನಾನು. ಹೆಂಗ ಉಳಿತೈತಿ ಅದು? ಏನಿಲ್ರಿ, ಬಳಸೋದ್ರಿಂದ ಬರ್ತೈತ್ರಿ, ಬಳಸೋದ್ರಿಂದ ಉಳಿತೈತಿ ಅಂತೀನಿ. ಯಾವ್ದನ್ನ ಹೆಚ್ಚು ಬಳಸ್ತೀವಿ ಅದು ಉಳಿತೈತ್ರಿ, ಯಾವ್ದು ಬಳಸೋದಿಲ್ಲ ಅದು ಇರೋದಿಲ್ಲ. ಎಷ್ಟು ಸುಲಭಿದು. ನೀನು ಕಣ್ಣು ದಿವಸ ಬಳಸುತ್ತ ಇದ್ರಿ ಕಣ್ಣು ಇರ್ತತಿ. ಅವ್ರು ಹೇಳಿಲ್ಲ, ನಾವು ಪ್ರತ್ಯಕ್ಷ ನೋಡ್ತೀವಿ. ಒಬ್ರು ಸ್ವಾಮಿಗಳು ಕೈ ಮೇಲೆ ಹಿಡ್ಕೊಂಡು ನಿಂತು ಉಪಯೋಗ ಮಾಡೋದಿಲ್ಲಲ್ಲ, ಅದನ್ನ ಏನೋ ಉಪಯೋಗ ಮಾಡೋದಿಲ್ಲ, ಹೋಗ್ಬಿಡ್ತಿ ಕೈ ಹೋಗ್ಬಿಡ್ತಾವ್. ಕಣ್ಣು ಉಪಯೋಗ ಮಾಡಿದ್ರೆ ಕಣ್ಣು ಹೋಗ್ತಾವ. ನಿಜವಾದ ಸಂಪತ್ತು ಅವೇ, ಇಂದ್ರಿಯಗಳೇ ಸಂಪತ್ತು. ಇಲ್ಲ, ಇನ್ನ ದೇವ ಸಂಪತ್ತು ಐತಲ್ಲ ಅದನ್ನ ಅನುಭವಿಸೋದು. ಅವ ಹೋದ್ರೆ ಎಲ್ಲಾವು ಇವು ಎಲ್ಲ ಅನುಭವದಿಂದ ಓಡಿ ಹೋಗಿ ಬಿಡ್ತಾವು, ಯಾವೂ ಇರೋದಿಲ್ಲ ಅಂತದ್ದದು. ಅದನ್ನ ಈಗ ಹೇಳಿಕೊಡ್ತಾರೆ. ನೋಡು ನೋಡು ನೀನೇ ಪರವೆಂದು. ಹೌದಾ? ನೀನು ಬ್ರಹ್ಮ. ಪರ ಅಂದ್ರೆ ಪರಮಾತ್ಮ, ಪರಬ್ರಹ್ಮ ವಸ್ತು ನೀನು. ನೋಡು. ನೋಡೋದು ಸಾಮಾನ್ಯವಾಗಿ ಪ್ರಾರಂಭದಿಂದನೇ ನಾವು ನೋಡಾಕ್ ಬರ್ತದ. ಈಗ ಹೊರಗೆ ನೋಡ್ತೇನೆ ನಾನು, ನೀವೆಲ್ಲ ಕಾಣಿಸ್ತೇವೆ. ಬರೇ ನೀವು ಕಾಣಿಸೋದಿಲ್ಲ, ಇಡೀ ಜಗತ್ತು ಏನೇನ್ ನಡೀತದ ಇದಕ್ಕ ರೂಪದಿಂದ ನೋಡ್ತೀವಿ. ಕಣ್ಣು ರೂಪದಿಂದ ಮಾತ್ರ ಗುರುತಿಸ್ತದೆ, ಇನ್ ಯಾವುದರಿಂದ ಅದು ಗುರುತಿಸುತ್ತಿಲ್ಲ. ಕಣ್ಣಿಗೆ ಅಷ್ಟೇ ರೂಪಂದೇ ಅದಕ್ಕ ಆಸ್ತಿ. ರೂಪವೇ ಅದಕ್ಕೇನ, ಅದು ರೂಪ ನೋಡ್ತು ಚೈತನ್ಯ ಇರ್ತದೆ, ರೂಪವನ್ನ ನೋಡ್ತು ಸಂತೋಷ ಪಡ್ತತಿ. ಕಣ್ಣುನು ಹೆಗ್ಗಾಲ ಮತ್ ನೋಡೋದು ಇದು ಯಾತಿಕ ಅಂತ. ರೂಪ ನೋಡು, ರೂಪ ಅಂದ್ಕೂಡ್ಲೆ ಸ್ವರೂಪ ಕುರೂಪ ಅಂತ ಅಲ್ಲ, ಒಟ್ ನೋಡ್ತೀವಲ್ಲ ಅದು ರೂಪ. ಅವೇ 5 ಸಂಪತ್ತು: ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ. ಅವನಿಷ್ಟು ಉಪಯೋಗಿಸ್ಬೇಕು. ಅಪರೂಪಕ್ಕೆ ಬಂದವಲ್ಲ, ನೀವು ಪುಕ್ಷಟ್ಟಿ ಅದಾವಲ್ಲವು. ಪುಕ್ಷಟ್ಟಿ ಅಂತೀರಿ, ಏನಂತೀರಿ? ಎಲ್ಲಾರ ದುಡ್ಡು ಕೊಟ್ಟು ತಗೊಂಡಿರಿ ಅವನ್ನ? ಬಹಳ ಶ್ರೀಮಂತದಿನ್ ನಾನು ಅಂತ ಎಷ್ಟರ ಕೋಟಿ ದುಡ್ಡು ಕೊಟ್ಟಿ ಅಂತ ಶ್ರೀಮಂತಪ್ಪ? ಕಣ್ಣಿಗೆ ಕಿವಿಗೆ ಏನ್ ಸಂಪತ್ತವು ನಮ್ಮನ್ನ 100 ದಿವಸ ಸಂತೋಷವಾಗಿ ಬದುಕಿಸ್ತಾವ. ಈಗ ಕಣ್ಣ ಇಲ್ಲ ಅಂತ ಇಟ್ಕೊಂಡು ಹೆಂಗ? ಕಣ್ಣಿಲ್ಲ ಅಂತ ವಿಚಾರ ಮಾಡ್ರಿ. ಪಾಪ ಎಷ್ಟು ಜನ ಇದಾರಲ್ಲ, ಕಣ್ಣಿಲ್ಲ ಅಂದ್ರೆ ವಿಚಾರ ಮಾಡ್ರಿ ಎಷ್ಟು ಅಸ್ತಸ್ತ ಆಗ್ತದ ನಮ್ಮ ಜೀವನ. ಮನಸ್ಸಿಗಾಗುದಿಲ್ಲ, ಎಷ್ಟತ್ತು ಇದನ್ನ ಇರ್ತೀಯೋ. ಅವರು ಮಹಾತ್ಮರು ಇರ್ತಾರೆ, ಅವ್ರಿಗೆ ಕಣ್ಣು ಬೇಡ, ನಿಮ್ಗೂ ಗೊತ್ತ ಕಣ್ಣು. ನೀವು ಬ್ರಹ್ಮ ವಸ್ತುವನ್ನು ಅನುಭವಿಸಿದ್ರೆ ಕಣ್ಣಿನ ಅವಶ್ಯಕತೆ ಇಲ್ಲ, ಕಿವಿಯ ಅವಶ್ಯಕತೆ ಇಲ್ಲ. ಯಾಕೆ? ಇವು ಹೊರಗೇನು ಇವು ಒಳಗೇನು ಅಲ್ಲ. ಇಂದ್ರಿಯಗಳು ಯಾವಾಗಲೂ ಬಹಿರ್ಮುಖ. ಪಂಚ ಜ್ಞಾನೇಂದ್ರಿಯಗಳಾಗ್ಲಿ ಎಲ್ಲವೂ. ಇನ್ನು ಕೆಲಸ ಮಾಡುವ ಇದು ಪಂಚ ಕರ್ಮೇಂದ್ರಿಯ, ಅವು ಕೆಲಸ ಮಾಡ್ತಾವ, ತಾನೇ ಮಾಡ್ತಾವ. ನೀವು ಮನಸ್ಸು ಅದಕ್ಕೆ ಚಾಲನೆ ಕೊಡ್ಬೇಕಷ್ಟೇ. ಇಲ್ಲ, ಮನಸ್ಸು ಮಲ್ಕೊಂಬಿಡು ಅಂತೂ ಹೇಳ್ಬೋದು, ಕೆಲಸ ಮಾಡಂತೂ ಹೇಳ್ಬೋದು. ಇಲ್ಲ, ಒಮ್ಮಿಂದೊಮ್ಲೆ ಉತ್ಸಾಹ ಬರುತ್ತೆ, ಒಮ್ಮಿಂದೊಮ್ಲೆ ಉತ್ಸಾಹ ಹೋಗ್ಬಿಡುತ್ತೆ. ಬಹಳ ವಿಚಿತ್ರ ಇದೆ ಸಂಸಾರ ಜೀವನ. ಅಲ್ಲ, ಸಾಮಾನ್ಯವಾಗಿ ವಯಸ್ಸಾಗ್ತಾ ಅದರ ಶಕ್ತಿ ಕ್ಷಮತೆಗಳು ಕಡಿಮೆ ಆಗ್ತದೆ, ಇಂದ್ರಿಯಗಳ ಶಕ್ತಿ ಎಲ್ಲ ಕಡಿಮೆ ಆಗ್ತದೆ. ವಯಸ್ಸಾದವರಿಗೆ ಕಣ್ಣಿಂದ ಟೆಸ್ಟ್ ಯಾವಾಗ ಮಾಡ್ತಾರ? ಕಣ್ ಟೆಸ್ಟು ಏನೇನ ಟೆಸ್ಟ್ ಮಾಡಲ್ಲ. ಅವ ಕಡಿಮೆ ಆಗ್ಯಾವು, ಕಿವಿ ಕಡಿಮೆ ಆಗ್ಯಾವು,
ಅಂತ ಹೇಳೋದಿಲ್ಲ. ಇಷ್ಟು ವರ್ಷಕ್ಕ ಕಿವಿ ಕಡಿಮೆ ಆಗ್ತಾವ, ಕೆಲವ್ರಿಗೆ ಜಲ್ದಿ ಆಗ್ತಾವ ಅಲ್ಲ. ಕಿವಿ ಇರ್ಲಿದ್ರೆ ಬದುಕಬಾರದು ಅಂತಾರೆ ಕೆಲವು ಕಿವಿ ಇಲ್ದವ್ರು. ಕಣ್ಣಿಲ್ದವ್ರು ಬದುಕೇನ್ ಮಾಡ್ಬೇಕು ಅಂತಾರೆ. ಹಿಂಗ ಆಯಾ ಇಂದ್ರಿಯಗಳ ಮೇಲೆ ಅದ್ರ ಮೇಲೆ ಅಷ್ಟು ಇದು. ನಮ್ಮ ತಂದೆಯವ್ರಿಗೆ ಕಿವಿ ಕೇಳಿಸ್ತಿರ್ಲಿಲ್ಲ ಮುಂದ, ಅದಕ್ಕೆ ಅವ್ರು ಅಂತಿದ್ರು ಕಿವಿ ಕೇಳಿಸ್ಲೇ ಇಲ್ಲ ಅಂದ್ರೆ ಯಾಕೆ ಬದುಕ್ಬೇಕು. ನೋಡ್ರಿ, ಕಿವಿಗೂ ಇವ್ರ ಬದುಕಿಗೇನ್ ಸಂಬಂಧ ಇಲ್ಲ ಅದು. ಹಂಗ ಅನಿಸ್ತೈತಿ. ಅವುಗಳೇನ್ ಏನೇನೋ ಮಾತಾಡ್ತಾರ ಅಂತ ಅನಿಸ್ತತಿ ಅವ್ರಿಗೆ. ಏನ್ ಹೇಳ್ತಾರ ಏನೋ, ನಾನ್ ಬೈತಾರೋ ಅಥವಾ ಹೊಗಳ್ತಾರೋ ಯಾವ್ದು ಗೊತ್ತಾಗ. ಇವ್ರನಿಗೇನು ಗೊತ್ತಾಗ, ಏನು ಗೊತ್ತಾಗೋದಿಲ್ಲ ಇವ್ರನಿಗೆ. ಕುರುಡನಿಗೆ ಏನು ಗೊತ್ತಾಗ್ತದೆ, ರೂಪ ನಾಮಗಳು ಏನು ಗೊತ್ತಾಗ್ತಾವ, ಏನು ಗೊತ್ತಾಗುದಿಲ್ಲ. ಇಂದ್ರಿಯಗಳು ಬಹಳ ದೊಡ್ಡ ಸಂಪತ್ತು. ಉಪನಿಷತ್ತುಗಳು ಮಹಾತ್ಮರೇವುಕ ಸಂಪತ್ತು ಅಂತ ಕರೆದಾರೆ. 100 ವರ್ಷ ಇದೇ ಇಂದ್ರಿಯಗಳನ್ನು ಉಪಯೋಗಿಸಿ ಜೀವನ ತುಂಬೆಲ್ಲ ಬದುಕ್ತೀವಿ. ಕೆಲವರು ಹೋಗ್ತಾವು, ಕೆಲವರು ತಾನೇ ಕಡಿಮೆ ಆಗ್ತಾವು ಅಲ್ಲ. ಅವ್ರವ್ರು ಬಳಸುವುದರ ಮೇಲೆ ಅದು ಐತಿ ಅಂತ ಅಂತಿದ್ರು. ಅದಕ್ಕೆ ಕರ್ಮೇಂದ್ರಿಯಗಳನ್ನು ಚೆನ್ನಾಗಿ ಬಳಸ್ಬೇಕು ಅಂತಿದ್ರು ಗುರುಗಳು. ಬಳಸೋದಂದ್ರೆ ಏನು ಅಂತಿದ್ದೆ, ನೀವು ವಾಕಿಂಗ್ ಮಾಡ್ಬೇಕು, ಕಾಲ್ ಬಳಸೋದಲ್ಲೇನು. ಕಾಲ್ ಹಂಗ ಕುತ್ಕೋಬಾರ್ದು, ನಡಿಬೇಕು. ಅದು ನಡೆಯೋದಕ್ಕೆ ಇರೋದು. ಕೈ ಕೆಲಸ ಮಾಡ್ಬೇಕು, ಅದಕ್ಕೆ ಇರೋದದು. ಹೌದಲ್ಲ. ಇದು ಏನೋ ತಪಸ್ಸು ಅಂತ ಹಿಂಗ್ ಕುಂದಿಸ್ಬಿಟ್ರೆ ಕೈ ಹೋಗ್ಬಿಡ್ತೈತಿ. ಎಂತೆಂತ ಅದ್ಭುತ ಕೆಲಸಗಳಾಗ್ಬೇಕು, ಅವು ಹೋಗ್ಬಿಡ್ತಾವು. ಒಬ್ಬೊಬ್ಬರಿಗೆ ಕೈಯಲ್ಲಿ ಭಾರಿ ದೊಡ್ಡ ಸಾಮರ್ಥ್ಯ ಇರ್ತೈತಿ ಅಂತ ಹೇಳ್ತಿದ್ರು ಗುರುಗಳು. ಯಾಕ ಮೈಕಲ್ ಎಂಜೋಲೋ ಅಂತ ಒಂದು ಬಾಳ ಹೇಳ್ತಿದ್ರ ಹಂಗೆಲ್ಲ. ಅಲ್ಲಿ ನೋಡಕ್ಕೂ ಹೋಗಿದ್ರಂತ ಅವ್ರು. ಮೈಕಲ್ ಎಂಜೋಲೋ ಏನು ಶಿಲ್ಪ, ಅವನು ಇದನ್ನ ನೋಡಿದ್ರೆ ಸಾಕಂತ, ಯಾವ್ದು ಕಲ್ಲು ನೋಡಿದ್ರೆ ಸಾಕಂತ, ಇದರಲ್ಲಿ ಇಂಥದ್ದನ್ನ ಮಾಡಬಹುದು ಅಂತ. ಅದೇನೋ ಅಲ್ಲಿ ಅವ್ರು ಹೇಳಿದರು. ಡೇವಿಡ್ ಅಂತ ಏನೋ ಒಬ್ಬ ದೇವದೂತ ಅಂತ ಅವ್ರು, ಅಲ್ಲಿ ಮಹಾತ್ಮ, ಅಲ್ಲಿ ದೇವರದು, ಅವನನ್ನ ಕೆತ್ತಾರಂತ. ಅವರು ಇದು ಸುಮ್ಮನೆ ಬಿದ್ದ ಕಲ್ಲು ಇಡೀ ಇದನ್ನ ಇಟಾಲಿಯನ್ ಬಹಳ ಶ್ರೀಮಂತ ಮಾಡ್ಯಾರ ಅಂತಿದ್ರಪ್ಪ ಅವ್ರು. ಅದನ್ನ ನೋಡಕ್ಕೂ ಹೋಗಿದ್ರಂತ ಅಲ್ಲಿ. ಎಷ್ಟು ಆಶ್ಚರ್ಯ ಅಲ್ಲ, ಎಷ್ಟು ಸಾಮರ್ಥ್ಯ ಐತಂಗಾರ. ಎಂತ ಕಲ್ಲು ಕೊಟ್ರು ಅಷ್ಟು ಅದ್ಭುತ ಮೂರ್ತಿ ಮಾಡ್ತಾರಲ್ಲ, ಜೀವಂತದಾರಂತ. ಅದನ್ನ ನೋಡಿದ್ರೆ ಜೀವಂತದಾರ ಅನಿಸ್ಬೇಕು. ಇಲ್ಲ, ನಮ್ಮಲ್ಲಿ ಇದ್ರಲ್ಲ ಜಕಣಾಚಾರ್ಯ ಅವ್ರು ಇದ್ರಂತ, ಅವ್ರು ಹಾಗೇ ಮಾಡ್ತಿದ್ರ. ಒಲದು ಬಿಟ್ಟಿತ್ತು ಅವ್ರಿಗೆ ವಿದ್ಯೆ ಅದು. ಹಂಗ ಎಲ್ಲಾ ಇಂದ್ರಿಯಗಳಿಗೂ ಮಹಾನ್ ಶಕ್ತಿ ಉಂಟು. ಅವು ಇರೋ ತನಕ ಬಳಸೋದಪ್ಪ, ಒಂದ್ ದಿವ್ಸ ಹೋಗೇ ಹೋಗ. ವಯಸ್ಸಾತಂದ್ರೆ ಏನು, ವಯಸ್ಸಾಗುದಂದ್ರೆ ಅವು ಮಂದಾಗ್ತವು. ಅದಕ್ಕ ಶಾಸ್ತ್ರದಲ್ಲಿ ಅಂಧತ್ವ, ಮಂದತ್ವ, ಪಟುತ್ವ ಅಂತ 3 ಇದನ್ನ ಹೇಳ್ಯಾರ ತೋಟ. ಅದು ಒಂದ್ ದಿವ್ಸ ಇಲ್ದಂಗ ಕಾಣ್ಲಾರ್ದಂಗ ಮಾಡ್ತತಿ ಇಂದ್ರಿಯ. ಈಗ ಜೋರೈತಿ, ಅದಕ್ಕೆ ಹಾರಾಡ್ತಿ, ಸ್ವಲ್ಪ ದಿವ್ಸ ತಡಿ. ನನಗೆ ಎಷ್ಟೋ ಸಲ ಹಿಂಗೆಲ್ಲ ಏನಪ್ಪ ಇದು ಹಿಂಗ ಅಂದಾಗ ಅಂತಿದ್ದೀನಿ, ಸ್ವಲ್ಪ ಸುಮ್ಮನಿರಿ, ನೋಡಿ ಕಾಲ ಹೆಂಗ ಮಾಡ್ತತಿ. ಎಂಥವನು ಕೂಡ ಏನ್ ಮಾಡ್ತತಿ, ಅದು ಕುಗ್ಗಿಸಿ ಬಿಡ್ತತಿ ಕಾಲ. ಈ ಕಾಲಕ್ಕೆ ಒಳಗಾಗದಂಗೆ ಯಾರು ಬದುಕ್ತಾರೋ ಅವರು ಜ್ಞಾನಿಗಳು. ಅರ್ಥ ಆಗ್ತದ. ಹಂಗ ಬದುಕುವುದಂದ್ರೆ ಏನು ಅಂತ ಈಗ ತಿಳಿಸ್ಕೊಡ್ತಾರೆ. ನೀ ದೇಹನ ಅಲ್ಲ ಆದ್ಮೇಲೆ ದೇಹದಿಂದ ಅರ್ತೀನಿ, ಸತ್ತೊಕ್ಕಿನಿ, ಇವೆಲ್ಲ ನಿನ್ನ ಮನೋಭ್ರಮೆಗಳು. ಎಷ್ಟು ಆಶ್ಚರ್ಯ. ದೇಹ ಅನ್ನೋದು ಭ್ರಮೆ ಅಂದಾರ, ಅಹಂ ಭ್ರಮೆ ಅಂದಿಲ್ಲ, ದೇಹ ಭ್ರಮೆ ಅಂದಾರ. 5ನೇದದು ಅಹಂ ಭ್ರಮೆ, ಅಜ್ಞಭ್ರಮೆ, ಕರ್ಣಭ್ರಮೆ, ಇಂದ್ರಿಯ ಭ್ರಮೆ ಮತ್ತು ದೇಹ ಭ್ರಮೆ. 3 ಅವಸ್ಥಾ ಭ್ರಮೆ. 8 ಭ್ರಮೆಗಳು ಪರಮಾನುಭೂತಿಯಲ್ಲಿ ಹೇಳಿದ್ದಾರೆ. ಅಲ್ಲೊಂದು ಭ್ರಾಂತಿ ನಿರಾಕರಣ ಅಂತ 3ನೇ ಸಂಧಿ ಇರ್ಬೇಕದು, ಅಲ್ಲಿ ಹೇಳ್ತಾರೆ. ಗೊತ್ತಕತೆ ಅಂದ್ರೇನು, ಇದನ್ನ ನೋಡಾಕ್ ಬರ್ತದಲ್ಲ, ನೋಡಿಸ್ಕೊಳ್ತದಲ್ಲ, ಅದು ಭ್ರಮ. ನೋಡ್ತೀವಲ್ಲ, ಅದು ಭ್ರಮ ಅಲ್ಲ. ನಮಗದು ಇದ್ದಂಗೆ ಕಾಣಿಸ್ತದ, ಅದು ಭ್ರಮ. ಈಗ ವ್ಯಾಸಪೀಠ ಇದ್ದಂಗೆ ಕಾಣಿಸ್ತದೋ ಏನು ಸತ್ಯವಾಗಿ ಐತೋ? ಆ ವ್ಯಾಸಪೀಠ ನಮ್ ತಲೆಯಾಗಿರ್ಬೇಕದು. ಅವರು ನಿಜವೂರು ಅದನ್ನೇ ಹೇಳ್ತಾರೆ. ಘಟವೇ ಖುಷಿ ಘಟವೇ ಚಿಟದಂತೆ ತೋರಿ ಮೋಹಿಪದನೇನಂತೆ. ಮೊದ್ಲು ಇಲ್ಲ, ಆಮೇಲೂ ಇಲ್ಲ,
ನಿನಗೇನು, ನಿನಗೆಲ್ಲೈತಿ ರೂಪ? ಹಂಗ ನಮ್ಮ ದೇಹಕ್ಕೆ ರೂಪ. ಓ, ಆ ಲೋಕ ಹೋಗ್ಬೇಕು ನೀವು. ಅದು ದೇವರು. ಅಲ್ಲಿ ಬಾಲ್ಯ, ಯೌನ, ಮುಪ್ಪು ಏನೂ ಇಲ್ಲ. ಬ್ರಹ್ಮವಸ್ತು ಹುಟ್ಟಿಲ್ಲ, ಸಾಯೋದಿಲ್ಲ. ಅದಕ್ಕೆ ಅಂತಃಕರಣ ಇಲ್ಲ, ಸುಖ ದುಃಖ ಇಲ್ಲ, ಪ್ರಾಣ ಇಲ್ಲ. ಪ್ರಾಣ ಹೊಕ್ಕತಿ ಕತೆ ಅಂತಿರಲ್ಲ, ಅದ್ಯಾಕೆ ಪ್ರಾಣ ಹೊಕ್ಕತ್ತು? ಇದು ಜೀವನಿಗೆ ಪ್ರಾಣೋಕ್ಕತಿ. ಇವನು ನಾನು ಅಂತ ಗಟ್ಟಿಯಾಗಿ ತಿಳಿದ, ಬರೀ ತಿಳ್ಕೊಂಡ ನೋಡು. ಅದೇನಾಗಿಲ್ಲ ಬಿಟ್ಟಿಲ್ಲ, ಇವನು ಡಬ್ನ ತಗೊಂಡು ಹೊಲ್ದಿಲ್ಲ ಅದು. ಇವನಿಗೇನು ಹೊಲ್ದಿಲ್ಲ, ಇವನ ತಿಳ್ಕೊಂಡ. ಗುರುಗಳಂತೆ ಹೋದ್ರ ಈ ತಿಳುವಳಿಕೆ ಕಡಿಮೆ ಆಗ್ತದ, ಒಂದ್ ದಿವಸ ಹೋಗೇ ಬಿಡ್ತದ. ಈ ಮಾತುಗಳನ್ನೇ ಕೇಳಬೇಕು. ಲೌಕಿಕ ಮಾತುಗಳನ್ನ ಕೇಳಿದರೆ ಇದು ಬರೋದಿಲ್ಲ. ಆಧ್ಯಾತ್ಮಿಕ ಮಾತುಗಳಿವು, ಉಪನಿಷತ್ ಮಾತುಗಳಿವು, ಮಹಾತ್ಮರ ಅನುಭವದ ವಾಣಿಗಳಿವು. ನೋಡು ನೋಡು ನೀನೇ ಪರವೆಂದು. ಪರ ಅಂದ್ರ ಇನ್ನಂತನೂ ಅರ್ಥ ಆಗ್ತದ, ಪರಬ್ರಹ್ಮ ಅಂತನೂ ಅರ್ಥ ಆಗ್ತದೆ. ಗೊತ್ತಾಗತ್ತೆ? ನೀ ನೋಡು ನೋಡು, ನೀನೇ ಪರವೆಂದು, ನೀನೇ ಬ್ರಹ್ಮ. ಅಥವಾ ಅದು ಬೇರೆ ಇದೆ ಅಂತ ನೋಡು. ಪರ ಅಂದ್ರೆ ಬೇರೆ ಹೌದಲ್ಲೋ? ಈಗ ನೀನ್ ನೋಡ್ಬೇಕಾದ್ರೆ ನೀನು ಬೇರೆನೇ ಇರ್ಬೇಕು. ನಿನ್ನಿಂದ ನಾನು ಬೇರೆನೇ ಇರ್ಬೇಕೋ ಬೇಡವೋ? ಇದ್ರ ಜೊತೆಗೆ ಸೇರ್ಬೇಡ. ತತ್ವ ಊರಲೆ ವಿಲಕ್ಷಣನಾಗಿ ನಿಂದು ಅಂತ ಐತೆ. ಹೌದಾ? ಹಾ, ಹೌದು. ವಿಲಕ್ಷಣನಾಗಿ ನಿಂದ ಅದ್ರ ಜೊತೆಗೆ ಬೇರೆ ಬೇಡ. ಎದ್ರ ಜೊತೆಗೆ? ಹಾ ಹಾ ಹಾ. ನಿನ್ನನ್ನ ನೋಡಿ, ನೀನ್ ನೋಡಕ್ ಬರ್ತದೆ. ಅವು ಈ ನಾನು, ಈ ದೇಹ ಇವೇನದವಲ್ಲ, ತತ್ವದ ಗುಂಪು. ಜಗತ್ತು ತತ್ವದಿಂದ ಆಗಿದ್ದು. ತತ್ವ ಅಂದ್ರೆ ಇವೇ 5 ತತ್ವ, ಪಂಚಮಹಾಭೂತಗಳೇ 5 ತತ್ವ. ಈ ಜಗತ್ತು ಅದರಿಂದ, ಈ ದೇಹವು ಅದರಿಂದ. ಇದನ್ನ ನೋಡಕ್ ಬರ್ತದಿಲ್ಲ ನಿನಗಂತ ಪ್ರಶ್ನೆ. ಗುರುಗಳು ಹೇಳಿ ಕೊಡ್ತಾರೆ. ನೀನು ನೋಡೋನಂತ ಅಲ್ಲ, ನೋಡೋನ ಇದೀಯ, ನೋಡೋನಂತ ಗೊತ್ತಿಲ್ಲ. ಇದ್ರ ಜೊತೆಗೆ ಬೆರ್ತವನು. ನಾನು ಅನ್ನೋದು ಎಷ್ಟು ಗಟ್ಟಿ ಐತಿ. ಮತ್ತ ಅದನ್ನು ವಾದ ವಿವಾದ ಮಾಡ್ತೀವಿ. ಅದಕ್ಕೆ ಹೋಗಬಾರದು, ವಾದ ವಿವಾದಕ್ಕೆ ಒಳಗಾಗಬಾರದು. ನೀವು ದೇಹ ಹೌದಾ ಅಲ್ಲೋ ಅಂತ ನೀವು ಆಳವಾಗಿ ಗುರುವಿನ ಕಾರುಣ್ಯವನ್ನ ಪಡೆದು ಚಿಂತನಾ ಮಾಡಬೇಕೇ ಹೊರತು ನೀ ದೇಹನು ನೀವು ಮಾತಾಡ್ಕೊಂತ ಹೋಗ್ಬಾರ್ದು. ಏನ್ ಪ್ರಯೋಜನ ಆಗ್ತದ ಅದರಿಂದ? ಏನೋ ಬಹಳ ಶಾಸ್ತ್ರ ಬಲ್ಲವನು ಅನ್ನುವಂಗ ಆಗ್ತದ ಅಷ್ಟೇ ಅನಿಸ್ತದ. ಇವನು ಬಹಳ ಗೊತ್ತಿರ್ಬೇಕು. ನಮ್ಮಲ್ಲಿ ಪ್ರಾಜೆಕ್ಟ್ ಬರೆದವರು ಅಮ್ಮ ಹೇಳ್ತಿದ್ರು, ಹುಷಾರಿಲ್ಲ ಅಂತ ಅವ್ರು ನೋಡಾಕ್ ಹೋಗಿದ್ವಿ. ಹೇಗಿದ್ದೀರಿ? ಅಪ್ಪ ನೀವ ಹೇಳಿದಿರಲ್ಲ, ನೀನಲ್ಲ. ದೇ ಅಲ್ಲ. ಓ, ಬಹಳ ಆಶ್ಚರ್ಯ ಆಗೋದು ನನಗೆ. ಅಲ್ಲ, ಅಲ್ಲ. ನಿನ್ನ ಅನುಭವದಲ್ಲಿ ಬರೋ ತನಕ ಯಾಕೆ ಮಾತಾಡಕ್ ಬರೋದೇ ಇಲ್ಲ. ಅನುಭವ ಮಾತಿನಲ್ಲಿ ಬರೋದಿಲ್ಲ. ಮಾತು ಅನುಭವ ಅಲ್ಲ. ನಿನ್ನ ಮಾತಾಡ್ತೀಯಲ್ಲ, ಅದೇ ಅಲ್ಲ ಅಂತ ಮಾತಾಡಬಾರ್ದಲ್ಲ, ಆದ್ರೆ ಅದು ಅನುಭವ ಅಲ್ಲ. ಅಲ್ಲೇನು? ಆದ್ರೆ ಹಿಂಗ ಕಲಿಬೇಕು. ಗುರುಗಳಿಂದ ಅದನ್ನ ಹೇಳಿಸ್ಕೋಬೇಕು, ತಿಳಿಬೇಕು. ನಾವು ನೋಡೋರ ಅಂತ ಪಕ್ಕಾ ಮಾಡ್ಕೋಬೇಕು. ನಾವ್ ಇದ್ರೊಳಗೆ ಬೆರ್ತಿಲ್ಲ. ಯಾವ್ದ್ರಲ್ಲಿ? ಸುಮ್ಮನೆ ಅಂತೀವಿ ಅಷ್ಟೇ. ಬರೇ ಅಂತೀವಿ. ಹಂಗ ಅಂತೀವಿ ಅಂತ ಆಗುದಿಲ್ಲ ಅಂತ ಅನಿಸ್ತದ ನಮ್ಗ. ಆದ್ರೆ ಹಂಗ ಇರೋದು. ಈಗ ಮೊಬೈಲ್ ತಗೊಂತೀರಲ್ಲ, ಬರೀ ನಂದು ಅಂತೀರ, ನಿಮ್ದೇನಾಗಿರ್ತದೆ? ಏನ್ ಅದ್ರ ಮೇಲೆ ಅಭಿಮಾನ? ಅದು ಅಲ್ಲಿ ಇಲ್ಲಿ ಬೀಳ್ಬಾರ್ದು. ನಿಮ್ ಹೊಸ ಮೊಬೈಲ್ ತಂದು ಪಾದರಕ್ಷೆ ಅಂತ ಕೆಟ್ಟರೆ ಏನ್ ಮಾಡ್ತೀರಿ? ನಿಮ್ಮನ್ನ ತಗೊಂಡೋಗಿ ಇಟ್ಟಂಗ ಆಗ್ಬಿಟ್ಟಿರುತ್ತೆ. ಅಷ್ಟು ಕಡೆನ ನನ್ನ ಮೊಬೈಲು. ಎಷ್ಟು ತಾಧ್ಯಾತ್ಮ! ಇದಕ್ಕೆ ತಾಧ್ಯಾತ್ಮ ಅಂತಾರೆ. ಹಂಗ ದೇಹದ ಜೊತೆಗೆ ನಾವು ತಾಧ್ಯಾತ್ಮ ಹೊಂದಬೇಕು. ತಾಧ್ಯಾತ್ಮ ಅಂದ್ರೆ ಏನು ಗೊತ್ತೇನು? ಬರೀ ಅಂದಿದ್ದು. ಹೆಂಡ್ತಿ ಅಂತ ಅಂದಿದ್ದೋ ಏನು ಗಟ್ಟಿ ಅದಕ್ಕೇನೋ ಸುಮ್ಮನೆ ಒಂದು ಉಪಚಾರಗಳನ್ನ ಹೇಳ್ತಾರೆ.
ಯಾರೋ ಗುರು ಹಿರಿಯರಂತಂದಾರ. ಅಗ್ನಿ ಸಾಕ್ಷಿಯಾಗಿ, ಗುರು ಹಿರಿಯರ ಸಾಕ್ಷಿಯಾಗಿ, ಎಷ್ಟು ದೇವತೆಗಳಂತ ಅಷ್ಟು 33 ಕೋಟಿ ದೇವತೆಗಳ ಸಾಕ್ಷಿಯಾಗಿ ಯಾರು ಇವನು ಹೇಳ್ತಿರ್ತಾನೆ. ಅವ್ರಿಗೆ ಅದೇನ್ ಪ್ರಜ್ಞೆ ಇರುವುದಿಲ್ಲ, ಏನ್ ಹೇಳಕತ್ತಾನೆ ಏನಂತ ಗೊತ್ತಿಲ್ಲ. ಒಟ್ಟು ಅವ್ನು ಮದುವೆ ಆಗ್ತೀನಲ್ಲ ಅಂತ ಆ ಇದ್ರೊಳಗಿರ್ತಾರೆ ಗುರು. ಹೌದಲ್ಲ? ಮದುವೆ ಅಂದ್ರೆ ಏನು ಗೊತ್ತಿಲ್ಲ. ಮದುವೆ ಅಂದ್ರೆ ಏನು? ಮದುವೆ ಅಂದ್ರೆ ಏನು? ನೀವಿಬ್ರು ಒಂದೇ ಅಂತ ಹೇಳಾಕ, ಇನ್ ಮೇಲೆ ನೀವಿಬ್ರು ಒಂದ. ಕಷ್ಟ ಸುಖಕ್ಕ ನೀವು ದೇಹ ಬೇರೆ ಅಷ್ಟೇ, ನೀವಿಬ್ರು ಒಂದೇ ಅಲ್ಲ. ಅದಕ್ಕ ದೇವರ ಹೆಸರು ಸೇರಿಸಿದ್ರ ಪವಿತ್ರತೆ ಬರ್ತದೆ. ಅಷ್ಟ ದಿಕ್ಪಾಲಕರ ಸಾಕ್ಷಿಯಾಗಿ, ದಿಕ್ಪಾಲಕರಿಗೆ ಹೇಳಿದಾರೆ, ಒಂದ್ ಸಾಕ್ಷಿ ಹೇಳ್ತಾರೆ. ಮತ್ತೇನ್ ಹೇಳ್ತೀರಿ? ಇನ್ನು ಯಾವ್ದೋ ದೇವರುಗಳನ್ನ ಹೇಳ್ತಾರೆ. ಗುರು ಹಿರಿಯರ ಸಾಕ್ಷಿಯಾಗಿ, ಅವ್ರಂತೂ ಊಟ ಮಾಡಕ್ ಬಂದೇ ಇರ್ತಾರೆ. ಗುರು ಹಿರಿಯರು ಮನೆಯವರಂತೂ ಅರ್ಜೆಂಟ್ ಇರ್ತಾರೆ, ಮದುವೆ ಮಾಡ್ತಾರೆ ಸಾಕು. ಯಾಕ? ಅದು ಭಾರ. ಹಾ, ಹೆಂಡಿ ಮನೆಯಲ್ಲಿ ಇತ್ತು ಅಂದ್ರೆ ಒಂದು ಭಾರ ಅಂತ ಹೇಳ್ತಾರೆ. ಎಷ್ಟು ಜನ ಹೇಳೋದಿಲ್ಲ? ಅದೊಂದು ಭಾರ ನಮ್ಗೆ, ಅದನ್ನ ಹೊರಗೆ ಹಾಕ್ಬೇಕು ಮಾತ್ರ. ಅದಕ್ಕೆ ಇವನೆಲ್ಲ ಉಪಾಯ ಹೇಳ್ತಾನೆ. ಇಲ್ಲ ಹೋಗ್ಲಿ, ಇದೆಲ್ಲ ಏನು? ಬರೇ ಭಾವನೆಗಳು, ವಸ್ತುತಃ ಅಲ್ಲಿ ಇರುವುದಿಲ್ಲ. ಅವನಿಗೆ ಹೇಳ್ತಿ ಅಂದ್ಕೂಡ್ಲಿ ಎಷ್ಟು ಧೈರ್ಯ ಬರ್ತೈತೆ ಅವನಿಗೆ. ಗಂಡ ಅಂದ್ಕೂಡ್ಲಿ ಎಷ್ಟು ಧೈರ್ಯ ಬರ್ತೈತೆ. ಅದು ಏನೇನೈತೋ ಅದಕ್ಕೆಷ್ಟು ಪಾಲಕರಾಗಿ ಬಿಡ್ತಾರ ಅವ್ರು. ಇಲ್ಲ, ನಾನು ಹಂಗ ಬಂದಿಲ್ಲ ಅಂತೀನಿ. ನಮ್ಮ ಮಾತಾಡೋದನ್ನ ಕೇಳೀನಿ. ನಾ ಸುಮ್ಮನೆ ಹಂಗ ಓಡಿ ಬಂದಿಲ್ಲ. ನಾನು ಗುರು ಹಿರಿಯರ ಸಾಕ್ಷಿಯಾಗಿ, ಅಗ್ನಿ ಸಾಕ್ಷಿಯಾಗಿ, ಆ ಸಾಕ್ಷಿಯಾಗಿ, ಅವು ಇಷ್ಟು ಸಾಕ್ಷಿ ಹೇಳವೆ ಒಮ್ಮನಿಗೆ ಅಂತ ಹೇಳ್ತಾರೆ. ಇವೆಲ್ಲ ಭಾವನೆಗಳು. ಏನಿದು ಶಿವನಂಜಪ್ಪ? ನೀನು ಹಿಂಗ ಅಲ್ಲಪ್ಪ, ಗುರು ಹಿರಿಯರ ಸಾಕ್ಷಿ ಆಗೈತ, ನೀನು ಮದುವೆ ಆಗಿತ್ತು. ಅವ್ರು ಸಾಕ್ಷಿ ಹೇಳಿದ್ರ ನಿನಗ? ಎಷ್ಟು ವಿಚಿತ್ರ ಭಾವನೆ. ಹೋಗ್ಲಿ ಬಿಡು, ಇವೆಲ್ಲ ಭಾವನೆ. ಅದು ದೇಹ ಭಾವನೆ ಮೇಲೆ ನಿಂತಿದೆ. ಈಗ ಈ ದೇಹವನ್ನ ನೋಡಾಕ್ ಬರ್ತದ, ಭಾವನೆಗಳನ್ನ ನೋಡಾಕ್ ಬರ್ತದ. ಎಷ್ಟು ಚಂದಲ್ಲ? ಪಾರಾಗ್ಬಿಟ್ರಿ. ಉಳಿಯೋದ ಇಲ್ಲಿ ಸಂಸಾರದೊಳಗೆ, ಯಾವ ಬಂಧನವೂ ಉಳಿಯೋದಿಲ್ಲ. ನೋಡೋರ ನೋಡು ನೋಡು ನೀನೇ ಪರವೆಂದು. ಗುರುಗಳು ಹೇಳ್ತಾರ, ನೀನು ನೋಡೋನು, ಎಲ್ಲವನ್ನ ನೋಡೋನು, ಪರಬ್ರಹ್ಮ ವಸ್ತುವಾಗಿ ನೋಡ್ತಾರೆ. ನೋಡುವ ವಸ್ತು ಅಂತ ಇವರು. ಮೊದಲು ಅದು ನೋಡುವ ವಸ್ತು ಅಲ್ಲ, ಅದು ಇರುವ ವಸ್ತು, ಬ್ರಹ್ಮ ವಸ್ತು. ಗೊತ್ತಾಗ್ತದ? ಆ ನೋಡೋದ್ರಿಂದ ನಾವು ನೋಡೋರು ಅಂತ ಗೊತ್ತಾಗ್ತದ. ಜಗತ್ತಿನೊಳಗ ನೋಡೋದು ಏನಾರಿದ್ರೆ ಅದು ಒಂದೇ ದೇವರು, ಅದು ಒಂದೇ ಸಾಕ್ಷಿ. ಉಳಿದದ್ದು ಯಾವ ನೋಡವಲ್ಲ. ಅವು ಏನ್ ನೋಡಿದ್ರು ಏನಂತ ಇಲ್ಲೇ ವ್ಯವಹಾರದಲ್ಲಿ ಈ ಕಣ್ಣಿಂದ ನೋಡ್ತೇವಿ, ಮನಸ್ಸಿನಿಂದ ನೋಡ್ತೇವಿ. ಎಷ್ಟು ಚಂದ ಹೇಳ್ಯಾರ, ಮನಸ್ಸಿನಿಂದ ಸುಖ ದುಃಖ ನೋಡ್ತೇವಿ ಅಲ್ಲ, ಭಾವನೆಗಳನ್ನ ನೋಡ್ತೇವಿ. ಭಾವದಿಂದ ದೇವರಿಂದ ಇಂಥವು ಯಾವೂ ನೋಡೋದು. ನೋಡು ನೋಡು ನೀನೇ ಪರವೆಂದು, ತತ್ವಗೂಡದ ವಿಲಕ್ಷಣನಾಗಿ ನಿಂದು. ಇವಿಷ್ಟು ತತ್ವದ ರಚನೆ. ಯಾವವು? ದೇಹ, ಇಂದ್ರಿಯ, ಮನಸ್ಸು, ಅಹಂಕಾರ. ಮನುಷ್ಯ ಇದರಲ್ಲಿ ಬೆರೆತು ಬಹಳ ದುಃಖಿಯಾಗಿದ್ದಾನೆ. ಸುಖನೂ ಐತಿ, ಸುಖ ಇಲ್ಲ ಅಂತಲ್ಲ ಅಲ್ಲ. ಸರ್ವಜ್ಞರು ಹೇಳ್ತಾರಲ್ಲ, ಬೆತ್ತನ್ನ ಮನೆ ಇದ್ದು ಬೆಚ್ಚಕ್ಕೆ ಹಣವಾಗಿ, ಇಚ್ಛೆಯುಳ್ಳ ಸತಿಯರಲು ಸ್ವರ್ಗಕ್ಕೆ ಕಿತ್ತು ಅತ್ಯಂತ ಸರ್ವಜ್ಞ. ಆಗಿಲ್ಲ? ಅದವಲ್ಲ ಬೇಕಾದ ಅಂತ ಸಂಸಾರಗಳು ಬಹಳ ಸುಖವಾಗಿ ಸಂತೋಷವಾಗಿರೋರು ಕೋಟಿ ಕೋಟಿ ಜನ ಐತಿಲ್ಲೋ? ಐತಿಲ್ಲೋ? ಆದ್ರ ಅದು ಹಂಗ ಇದ್ರ ಚೆನ್ನಾಗಿತ್ತು. ಹಂಗಿರುವುದಿಲ್ಲ, ಬದಲಾವಣೆ ಹಾಕೋತ ಹೋಗ್ತದ. ಏನಾಗ್ತದೋ ಏನೋ ಗೊತ್ತಿಲ್ಲ. ಕರ್ಮದ್ದು ಅಂತಾರ, ಏನೋ ಅಂತಾರ, ಒಟ್ಟು ಬದಲಾವಣೆ ಆಗ್ತದ. ಇಲ್ಲ, ತಂದೆ ತಾಯಿಗಳು ಏನು ಮಕ್ಕಳ ಮೇಲೆ ಅಭಿಮಾನ, ಎಷ್ಟು ವ್ಯಾಮೋಹ. ವಿದೇಶಕ್ಕ ದೊಡ್ಡ ಕೆಲಸಕ್ಕೂ ಕನಂದ್ರು ಒಳಕತ್ತ.
ಮಗ ವಿದೇಶದಾಗದಾನ, ಅವನು ಹೋಗಿರೋದು ದೊಡ್ಡ ಸಂಬಳ ತಗೊಂಬರಕ, ಮದುವೆ ಆದ್ರೂ ಒಳಕತ್ತಾರೆ. ಎಷ್ಟ್ ಅದರಲ್ಲಿ ಬೆರ್ತಿರ್ತಾರ, ಭಾವದಲ್ಲಿ ಬೆರೆಯೋದು. ನನ್ನ ಮಗ ನಿಮ್ಮ ಸಿನಿಮಾ ಗಿನ್ಮಾ ಇರುವುದು ಹೆಚ್ಚು ಕಮ್ಮಿ ಅವೇ ಅಲ್ಲ, ಭಾವದಲ್ಲಿ ಬೆರ್ತಿರ್ತೇವೆ. ಅವ ನನ್ನ ಮಾತು ಬಿಟ್ಟು ಬೇರೆ ಯಾರ ಮಾತು ಕೇಳೋದಿಲ್ಲ. ಅವನು ಹಂಗ ಇರ್ತಾನ, ಪ್ರಾಕ್ಟಿಕಲ್ ನೋಡಿದ್ರೆ ಹಂಗ ಇರ್ತಾನ ಅವನು. ಇಲ್ಲ, ಇದು ತಾನೇ ಆಗ್ತದ. ಭಾವ ಇತ್ತು ಅಂದ್ರ ತಾನೇ ಆಗ್ತದ. ಮೊದ್ಲೇದ್ ಬರುದ ನಾನನ್ನು ಭಾವ. ಅದನ್ನೆಲ್ಲ ಸಂಶೋಧನೆ ಮಾಡ್ಯಾರ ಮಹಾಪುರುಷರು. ನಾನನ್ನು ಭಾವನೆ ಬಿಟ್ರ ಬೇರೆ ಏನೂ ಇಲ್ಲ ನಮ್ಮ ಜೀವನದಲ್ಲಿ. ಅದೇ ಪ್ರಥಮ. ಆಮೇಲೆ ಬರುದು ನಂದು. ನಾನು ನನ್ನದು ಎಂಬ ಜಗದ ವಿಮಾನವಲ್ಲವೇ ನಿಖಿಳ ಬಂಧನ. ಇದೇ ಬಂಧನ ಅಂದರು. ನಾನು ನನ್ನದು ಎಂಬ ಜಗದ ವಿಮಾನವಲ್ಲವೇ ನಿಖಿಳ ಬಂಧನ. ಮಾನಸದ ಕಲ್ಪಿತವೇ ಸರಿಯನು ಮಾನವಿನ್ನಿದಕ್ಕಿಲ್ಲ ಎಂಬುವ ಜ್ಞಾನವೊಂದೇ ಸಾಕು ಮುಕ್ತಿಗೆ. ಇವರು ಶಿವರಾಮ ಶಾಸ್ತ್ರಿಗಳು. ಅವರು ಜ್ಞಾನವನ್ನ ಹೇಳವರು. ಇದು ನಾನು ನನ್ನನ್ನದು ಪ್ರಪಂಚ. ಇದು ನಿರಂತರ ಬದಲಾವಣೆ ಆಗ್ತದೆ. ಕೊನೆಗೊಂದ್ ದಿವಸ ಹೋಗೇ ಬಿಡ್ತದ. ನಾನನ್ನು ಜೀವ ದೇಹದಿಂದ ಪ್ರತ್ಯೇಕ ಆಗಿ ಬಿಡ್ತಾನ. ಮತ್ತೊಂದು ಜೀವತ್ವವನ್ನು ಪಡಿತಾನ. ಈಗೇನ್ ಮುಗಿಯುದಿಲ್ಲ ನಿಮ್ ಜನ್ಮ. ಈಗಿಷ್ಟು ಮಕ್ಕಳು ಸಲ ಬೆಳ್ತೀರಿ. ಮಗ ಕೆಲ್ಸಕ್ಕೆ ಸೇರಿದ್ದ, ಒಳ್ಳೆ ಸಂಬಳ ಬರ್ತಿತ್ತು, ಮದುವೆ ಮಾಡ್ಕೊಂಡ, ಅಕಸ್ಮಾತ್ ಕುಡಿಯೋದು ಕಲ್ತ್ಬಿಟ್ಟ. ಏನ್ ಮಾಡ್ಬೇಕು ಹೇಳು? ಯಾರಿಗ್ ಕಷ್ಟ ಹೇಳು? ಅವನಿಗೆ ಕಷ್ಟೋ, ನಮಗ್ ಕಷ್ಟೋ, ತಂದೆ ತಾಯಿಗಳಿಗೆ ಕಷ್ಟೋ. ಎಷ್ಟು ಕಷ್ಟ ಆಕತಿ ಅಂದ್ರ ಮಗ ಕುಡಿದು ಕುಡಿದು ಕೆಲಸ ಕಳ್ಕೊಂಡ, ಕಾಯಿಲೆ ಬಿದ್ದ. ಇವು ಏನ್ ಎಂಡಿಲ್ ಇವು ದುಃಖದ ಸರಪಣಿ ಇವೆಲ್ಲ. ಒಂದ್ರಿಂದ ಈಗ ಅವನು ಗುರುಗಳಂತ ಬಂದು ಅದನ್ನ ಹೇಳ್ತಾನೆ. ಗುರುಗಳೇ ನಮ್ಮ ಮಗ ಅಂತ ಹೇಳ್ತಾನ. ಗುರುಗಳಂತಕ್ಕೆ ಅವನೇನ್ ಬ್ರಹ್ಮಜ್ಞಾನಿ ಕೇಳಕ್ ಬರ್ತದ? ನನ್ನ ಮಗ ಅವನು ಕುಡಿಯಕತ್ತೆ, ನೀನೇನ್ ಮಾಡೋದಾಗುದಿಲ್ಲ. ನನಗೆ ಕರ್ಮವೇ ಬಹಳ ಭಯಾನಕ ಇರ್ತಾವ, ಇರುದಿಲ್ಲ. ಏನ್ ಇರ್ಲಿದ್ರು ಕೊನೆಗೆ ಅವನು ಮುದುಕಕ್ಕನ, ಇವನೂ ಮುದುಕಕ್ಕನ. ಇವನಿಗೂ ಹೇಳಾಕ್ ಬರುದಿಲ್ಲ, ಅವನಿಗೂ ಹೇಳಾಕ್ ಬರುದಿಲ್ಲ. ಆಗುದಿಲ್ಲ, ಅಕ್ಕವಿಲ್ಲೋ. ಬಹಳ ಬಾಳ್ ನೋಡಿದೀವಿ. ಇಲ್ಲ, ಪಾಪ ಅವ್ರ ಜೀವನ ಬಹಳ ಅಸ್ತವ್ಯಸ್ತ. ಇನ್ನೆಲ್ಲಿದೆ ಅವರು? ದೇವರಂತೂ ಸುದ್ದಿಲ್ಲ. ಅವತ್ತ ದೇವ್ರನ್ನ ಶಾಪ ಹಾಕ್ತಾನೆ. ಎಲ್ಲರಿಗೂ ಎಷ್ಟು ಚೆನ್ನಾಗ್ ಕೊಟ್ಟಿಯ, ನನಗ್ ಹಿಂಗ್ ಮಾಡಿಯ. ಪಾಪ ಅವನೇ ಕೊಟ್ಟಿದಿರ್ತಾನೆ. ಹಿಂಗ ದೇವ್ರು ಕೊಡ್ತಾನೆ. ನಿಮ್ಗೆಲ್ಲ ನಿಮ್ ಮನೆಯವರೇ ಎಲ್ಲಾ ಕೊಡ್ತಾರೆ, ನಿಮ್ ಯಜಮಾನ್ರವ್ರೆಲ್ಲಾ ಕೊಡ್ತಾರಿಲ್ಲೋ. ನಮ್ ಹಿಂದೂ ಸಂಸ್ಕೃತಿ ಬಹಳ ಚಂದ ಐತಿ. ಏನಿದ್ರು ನಮ್ಮ ಯಜಮಾನ್, ಕೊಡೋದಾದ್ರೆ ನಮ್ಮ ಯಜಮಾನ್ರ, ತಗೊಳ್ಳೋದಾದ್ರೆ ನಮ್ಮ ಯಜಮಾನ್ರಲ್ಲ. ಕೊಡೋದು ಮಾತ್ರ ನಮ್ಮ ಯಜಮಾನ್ರೆ. ಇಲ್ಲ, ಬಹಳ ಮಜಾ. ಹಿಂದೂ ಸಂಸ್ಕೃತಿ ಅದ್ಭುತ ಅದ್ಭುತ ಅದ್ಭುತ. ಅದು ಅವ್ರನ್ನ ಬೆರೆತು ಬಿಟ್ಟೈತಿ, ಬೆರೆಸಿ ಬಿಟ್ಟೈತಿ. ಇನ್ನ ಜ್ಞಾನ ಪಡಿಬೇಕು. ಇದು ಮುಗಿಯೋದಲ್ಲ. ಕೊನೆಗೆ ಅಂತ್ಯದಲ್ಲಿ ಪರಮ ದುಃಖವನ್ನ ಅನುಭವಿಸ್ಬೇಕಾಗ್ತದ. ಈಗಲೇ ಎಚ್ಚರಾಗ್ಬಿಡು. ನೀ ನೋಡಾಕ್ ಶುರು ಮಾಡು. ನೋಡೋದು ನೀವು ಅದೀರಿ, ನೀವು ನೋಡಿಸಿಕೊಳ್ಳೋರಲ್ಲ, ನೋಡೋರು. ಅಹಂಕಾರವನ್ನ ನೋಡೋರು, ಜೀವನನ್ನ ನೋಡೋರು, ಎತ್ತರ ಕನಸುಗಳನ್ನ ನೋಡೋರು. ಅದು ನಾನಲ್ಲ, ಅದು ಏನೂ ಅಲ್ಲ, ಅದು ದೇವರು. ನೋಡು ನೀನೇ ಪರವೆಂದು. ವಿಷ್ಣು ತತ್ವದ್ದು ಅಂದ್ರೆ ಪಂಚಮಹಾಭೂತಗಳ ಮಿಶ್ರಣದಿಂದ ಹಿಂಗಾಗ್ತವೆ. ಅದೇ ತಯಾರು ಮಾಡೇಕಂತ ನಮ್ಮಲ್ಲಿ. ನಾವೇನ್ ತಯಾರು ಮಾಡಿಕೊಂಡಿಲ್ಲ ಅಂತಃಕರಣವನ್ನ. ಬಹಳ ಶಾಸ್ತ್ರ ಗೊತ್ತಕ್ಕಿಂತ ಬಹಳ ಹೇಳ್ತೀವಿ, ಆದ್ರೆ ಏನಂತ ಗೊತ್ತಿಲ್ಲ. ಅಂತಃಕರಣ ಪಂಚಕ ಅಂತೀವಿ, ಪ್ರಾಣ ಪಂಚಕ ಅಂತೀವಿ. ನಾವು ಮಾಡಿ ಇಟ್ಟಿದೀವ. ಏನ್ ಅದ್ಭುತ ಅವು. ಪ್ರಾಣ ಪಂಚಕ ಸಾಮಾನ್ಯನೇ, ಅಸಾಮಾನ್ಯ
ಅದು ಒಂದೊಂದು ದೊಡ್ಡ ಸಾಮ್ರಾಜ್ಯ. ಪ್ರಾಣಪಂಚಕ ಅಸಾಮಾನ್ಯ. ಅದರ ಸಿದ್ಧಿಯನ್ನ ಮಾಡಿಕೊಂಡು ಅದರಲ್ಲಿ ಬದುಕಿದವರು ಕೋಟಿ ಕೋಟಿ ಜನ. ಈಗಲೂ ಅದರ ಮುಂದೂ ಇರ್ತಾರೆ. ಯಾವುದು? ಪ್ರಾಣ ಪಂಚಕ, ಇಂದ್ರಿಯ ಪಂಚಕ, ಜ್ಞಾನೇಂದ್ರಿಯ ಪಂಚಕ, ಕರ್ಮೇಂದ್ರಿಯ ಪಂಚಕ. ಈ 5 ಸೇರಿದ್ರೆ 25 ತತ್ವಗಳ ದೇಹ ಇದು. ಇದು ನಾವು ಮಾಡಿಲ್ಲ. ಆದರೆ ಮುಂದ ಜ್ಞಾನೇತರ ನೀ ನೋಡು ಅಂತ ಹೇಳ್ತಾರಲ್ಲ, ಅಲ್ಲಿ ನೋಡ್ತಾ 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 ಹೋದ್ರೆ ಇವು ಹೇಳಿಲ್ಲ. ದೇವರೊಂದೇ ಇರೋ ಆ ದೇವರು ನಾನು. ಅದು ಸಚ್ಚಿದಾನಂದ ಸಾಗರ. ಅದಕ್ಕೆ ಇಷ್ಟರ ಹರಿರೇಂದ್ರ ಶಂಕರಾಚಾರ್ಯ ಮನೋಬುದ್ಧಿ ಅಹಂಕಾರ ಚಿತ್ತಾನಿನಾಹಂ ಇವು ಯಾವೂ ನೀನಲ್ಲ, ಇವನ ಅರಿಯುವ ಚೇತನ ನೀನು. ಇಲ್ಲ, ಮನೋಬುದ್ಧಿ ಅಹಂಕಾರ ಚಿತ್ತಾನಿನಾಹಂ. ಏನು ಗುರುಗಳಿದ್ರಿ ನಾವು ಏನ್ ದೊಡ್ಡ ಭಾರಿ ಭಾರಿ ಸ್ತೋತ್ರ ಅಂತ ಹೇಳ್ತಿದ್ವಿ ನಾವು. ಅವ್ರು ಬಂದಾಗೆಲ್ಲ ಕೂತ್ ಹೇಳ್ತಿದ್ವಲ್ಲ ಇದನ್ನ. ಎಷ್ಟು ಸಲ ಹೇಳಿಲ್ಲ. ಚಿದಾನಂದ ರೂಪ ಶಿವೋಹಂ. ಅವಾಗೇನ್ ಜ್ಞಾನ ಇಲ್ಲ ಕಾಣಿಲ್ಲ, ಹೇಳಿದ್ದೆ. ಅದಕ್ಕೆ ಅವ್ರು ಅಂದ್ರು ಒಂದೊಂದು ಕೂಡಲೇ ವಿಚಿತ್ರ ಆಗುತ್ತೆ ಅವ್ರು ಹೇಳೋ ಮಾತು. ಇದನ್ನ ಯಾಕೆ ಬಾಗ್ಲೆಲ್ಲ ಕಿಟಿಕೆಲ್ಲ ಒಟ್ಟಿಗೆ ಎಲ್ಲ ಒಳ್ಳೇದಲ್ಲೇನೋ ಅಂದ್ರು. ಶಂಕರಾಚಾರ್ಯ ಹೇಳಿಲ್ಲ, 5 ಸಪ್ರೇಟ್ ಮಾಡಿ ಹೇಳ್ಯಾರ ಅಲ್ಲ. ಮೊದ್ಲ ಜ್ಞಾನೇಂದ್ರಿದು ಅಂತಃಕರಣ ಪಂಚಕ ಹೇಳ್ಯಾರ. ಮನೋಬುದ್ಧಿ ಅಹಂಕಾರ ಚಿತ್ತಾನಿನಾಹಂ ನಚಸ್ರೋತ ದಿವ್ಯೇ ನಚಜ್ಞಾನನ ಇತ್ತು ಜ್ಞಾನೇಂದ್ರಿಯ. ನಚ ಪ್ರಾಣ ಸಂಜ್ಞೋನ ವೈ ಪಂಚವಾಯು ಸಪ್ತಧಾತು ವಾ ಪಂಚಕೋಶ ನವಾತ್ಮಾನ ಪಾದಿ ನಿಜೋಪಸ್ಥ ಪಾದಿ. ಮೈಸೂರಾಗ ಬಂದು ಕಲ್ತಿದ್ದು ನಾನು. ಮೈಸೂರಾಗ ಬಂದಿದ್ದು ಹೇಳಾಕತ್ತಿದ್ದು. ಮೊದಲು ಈ ಸ್ತೋತ್ರ ನಮ್ಗೆ ಗೊತ್ತಿರ್ಲಿಲ್ಲ. ನಾನು ಹಾಡಕತ್ತಿದೆ, ನೀವು ಹಾಡಕತ್ತಿದ್ರಿ. ಈಗ ಅದು ಬಹಳ ಸಲೀಸಾಗಿಬಿಟ್ಟೈತೆ ನಿಮಗೆ. ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪೋ ವಿಭುತ್ವತ್ರ ಸರ್ವತ್ರ ಸರ್ವೇಂದ್ರಿಯಾಣ ನಜಾ ಸಂಗತಂ ನಯಮ ಮುಕ್ತಿರ್ನಮೇ ಅಸ್ತಿದಾನಂದ ರೂಪಸ್ ಶಿವೋಹಂ ಶಿವೋಹಂ. ನೀನು ದೇವರು. ಗೊತ್ತಾಯ್ತಾ? ಇವು ನೀನನ್ನು ತನಕ ಅವು ಗೊತ್ತಾಗುವುದಿಲ್ಲ. ಅದು ಬ್ರಹ್ಮದ ಅನುಭವ ಬರ್ತಂತ ಇವು ನಾನು ಹೋಗೋದಿಲ್ಲ. ಮತ್ ನಾಳೆ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.